ಮೈಸೂರು ಮುಡ ಹಗರಣದ ತನಿಖೆ ಚುರುಕುಗೊಳ್ತಾ ಇದೆ. ಮೈಸೂರಿನಲ್ಲಿ ಕೆಸರೆ ಗ್ರಾಮದ ಸರ್ವೆ ಕಾರ್ಯ ಅಂದರೆ ಕೆಸರೆ ಗ್ರಾಮದಲ್ಲಿರುವಂಥ ಜಮೀನಿನ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಸುಮಾರು 6 ಗಂಟೆಗಳ ಕಾಲ ಸರ್ವೆ ಕಾರ್ಯ ನಡೀತಿದೆ. ಕೆಸರೆಯಲ್ಲಿ ಮೂಲ ಜಮೀನು ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು. ಸರ್ವೆ ಮುಗಿಸಿ ಸ್ಕೆಚ್ ಕಾರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ದಾಖಲೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಕಚೇರಿಯಿಂದ ಪ್ರಿಂಟರ್ಗಳನ್ನು ರವಾನೆ ಮಾಡಲಾಗಿದೆ. ಅಲ್ಲಿಗೆ ಯಾವ ಕೆಸರೆ ಗ್ರಾಮದ ಜಮೀನು ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ತರುವಷ್ಟರ ಮಟ್ಟಿಗೆ ಬಂದಿದೆಯೋ, ಯಾವ ಕೆಸರೆ ಗ್ರಾಮದ ಆ ವಿವಾದಿತ ಜಮೀನು 40 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಕಪ್ಪು ಚುಕ್ಕೆ ಇಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕವಾಗಿ ಇದ್ದಂಥ ಸಿದ್ದರಾಮಯ್ಯ ಅವರ ವಿರುದ್ಧದ ವಿವಾದದಲ್ಲಿ ಸಿಲುಕಿ ಹಾಕಿಕೊಳ್ಳುವಂತೆ ಮಾಡ್ತೋ, ಆ ಕೆಸರೆ ಗ್ರಾಮದಲ್ಲಿ ಇವತ್ತು ಅದೇ ಜಮೀನಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲಿಯೇ ಸರ್ವೆ ನಡೆಸಲಾಯಿತು. ಈ ಗ್ರಾಮದ ಸರ್ವೆಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಬಂದಂಥ ಸೈಟ್ಗಳ ಲೆಕ್ಕಾಚಾರ, ಕೆಸರೆ ಗ್ರಾಮದ ಜವರನ ಮಗ ನಿಂಗನ ಮಗ ದೇವರಾಜು ಈ ಭೂಮಿಯನ್ನು ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಶುದ್ಧ ಕ್ರಯಕ್ಕೆ ಮಾರಾಟ ಮಾಡಿಕೊಟ್ಟಿದ್ರು. ಸೇಲ್ ಡೀಡ್ ಆಗಿತ್ತು. ಸೇಲ್ ಡೀಡ್ ನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಈ ಭೂಮಿಯನ್ನು ಅವರ ಸಹೋದರಿ ಪಾರ್ವತಿಯವರಿಗೆ ನೀಡಿದ್ರು ಅರಿಶಿನ ಕುಂಕುಮದ ಗಿಫ್ಟ್ ಡೀಡ್ನಲ್ಲಿ. ಅರಿಶಿನ ಕುಂಕುಮದ ಗಿಫ್ಟ್ ಡೀಡ್ನಲ್ಲಿ ಪಡೆದುಕೊಂಡಿರುವಂಥ ಈ ಭೂಮಿ ಮುಡಾ ಅಷ್ಟೊತ್ತಿಗಾಗಲೇ ಅದನ್ನು ಅಕ್ವೈರ್ ಮಾಡಿಕೊಂಡಿತ್ತು, ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಪಾರ್ವತಿಯವರಿಗೆ ಸಿಗಬೇಕಾಗಿದ್ದ ಪರಿಹಾರ ಸಿಕ್ಕಿರಲಿಲ್ಲ ಅಂತ ಹೇಳಿ ಅವರು ಮನವಿಯನ್ನು ಹಾಕ್ತಾ ಬಂದಿದ್ದರು. ಸೊ ಅದರ ಆಧಾರದ ಮೇಲೆ 2021ರಲ್ಲಿ 50-50 ಅನುಪಾತದಲ್ಲಿ ಪಾರ್ವತಿಯವರಿಗೆ 14 ಸೈಟ್ಗಳು ಲಭ್ಯವಾಗಿದ್ವು. ಮುಡಾನಿಂದ ಸಿಕ್ಕಂಥ 14 ಸೈಟ್ಗಳ ವಿಚಾರದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮುಖ್ಯಮಂತ್ರಿಗಳದ್ದು ನೇರವಾಗಿ ಇಲ್ಲ, ಸಹಿ ಮಾಡಿಲ್ಲ, ಶಿಫಾರಸು ಪತ್ರವನ್ನು ಕೂಡ ಕಳಿಸಿಲ್ಲ. 2023ರಲ್ಲಿ ಗೆದ್ದು ಮುಖ್ಯಮಂತ್ರಿಯಾಗಿದ್ದಾರೆ. ಇದೀಗ ಈ ಪ್ರಕರಣವನ್ನು ಕೆಲ ಖಾಸಗಿ ದೂರುದಾರರು ದೂರು ಸಲ್ಲಿಕೆ ಮಾಡಿದ್ದಾರೆ. ಇದು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ, ಇಡಿಯಲ್ಲೂ ಕೂಡ ಆಗಿದೆ. ಈಗ ತನಿಖೆ ನಡೀತಾ ಇದೆ 2 ಸಂಸ್ಥೆಗಳಿಂದ. ಈ ಮಧ್ಯೆ ಲೋಕಾಯುಕ್ತರು ಮೊದಲು FIR ದಾಖಲು ಮಾಡಿಕೊಂಡಿದ್ದು ಲೋಕಾಯುಕ್ತರು ಕೆಸರೆ ಗ್ರಾಮದ ಈ ಸರ್ವೆ ನಂಬರ್ನಲ್ಲಿ ಬಂದು ಖುದ್ದಾಗಿ ಸರ್ವೆ ಮಾಡಿದ್ದಾರೆ. ದಾಖಲೆಗಳ ಸಮೇತವಾಗಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳ ಜೊತೆ ಬಂದು ಸರ್ವೆ ಮಾಡಿದ್ದಾರೆ. ಈಗ ಸ್ಕೆಚ್ ಕೂಡ ರೆಡಿ ಮಾಡ್ತಾ ಇದ್ದಾರಂತೆ. ಇದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಪಡೆದುಕೊಳ್ತಾ ಇದೆ ಲೋಕಾಯುಕ್ತರು. ಸ್ಥಳಮಾಚಾರ ಮಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸ್ಥಳಮಾಚಾರ ಮಾಡ್ತಾಯಿದ್ದೀವಿ. ಏನು ಸರ್ವೆ ನಂಬರ್ 462ರಲ್ಲಿ 37 ಕುಂಟೆ ಮತ್ತು ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಕುಂಟೆ. ಸೊ ಯಾವುದು ಅದರಲ್ಲಿ ಏನು ನಿವೇಶನಗಳಾಗಿದೆಯಾ ಅಥವಾ ಅಲ್ಲಿ ಏನು ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಜಾ ಮಾಡೋದಕ್ಕೆ ಇಲ್ಲಿ ತಳ್ಕೊಂಡು ಬಂದಿದ್ದಾರೆ. ಸರ್ವೆ ಇಲಾಖೆ ಅಧಿಕಾರಿಗಳು ಮತ್ತು ಮೂಡ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ. ಸೊ ಎಲ್ಲರೂ ಸಮ್ಮುಖದಲ್ಲಿ ಇಲ್ಲಿ ಮಾರಾಟ ನಡೀತಾ ಇದೆ. ಪರ್ಚೇಸ್ ಮಾಡಿದ್ರೆ ಸರಿಯಿಲ್ಲ ಅಂತೇಳಿ ಮೂಲನೇ ಅದು, ಅದನ್ನು ಇಟ್ಕೊಂಡೇ ಇವರು 50-50 ಅನುಪಾತದಲ್ಲಿ ನಿವೇಶನ ಪಡೆದ್ರಂದು. ಸೊ ಇದು ಮೂಲ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಆಸ್ತಿ. ಆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಆಸ್ತಿನ ದೇವರಾಜನಿಗೆ ಸೇರಿದ ಆಸ್ತಿ ಅಂತೇಳಿ ಇವರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದನ್ನೇ ಒಂದು ಆಧಾರ ಮುಂದುವರಿಸ್ಕೊಂಡು ಅವರ ಸಿದ್ದರಾಮಯ್ಯ ಬಾಂಬೆದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ತದನಂತರಲೇ ಹೆಂಡತಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನಪತ್ರ ನೋಂದಣಿ ಮಾಡಿಕೊಂಡು ಆ ಎಲ್ಲ ದಾಖಲಾತಿ ಇಟ್ಕೊಂಡು ಇದು ಜಾಗ ನಮ್ಮ ಜಮೀನು ನಮ್ಮದು, ಹಾಗಾಗಿ ನಮಗೆ ಪರಿಹಾರ ಕೊಡಿ ಅಂತೇಳಿ ಅವರು ಮನವಿ ಮಾಡ್ಕೊಂಡಿದ್ದು. ಸೊ ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಅದೇ ಜಾಗದಲ್ಲಿ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಆ ಪಾರ್ಕ್ನಂಥ ಸ್ಥಳ ಇದ್ದಾಗ ಆ ಕೃಷಿ ಭೂಮಿ ಅಂತೇಳಿ ಹಿಂಗೆ ಅವರು ಅಧಿಕಾರಿಗಳು ಖಾತೆಯನ್ನು ಮಾಡಿದ್ರು, ಇವರು ಹೇಗೆ ಅದನ್ನು ಖರೀದಿಯನ್ನು ಮಾಡಿದ್ರು ಇವೆಲ್ಲ ಕೂಡ ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಆರೋಪ ಸಾಬೀತಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ನಿವೇಶನ ವಾಪಸ್ ಕೊಟ್ಟಿದ್ದಾರೆ. ಏನು ಇವತ್ತಿನವರೆಗೂ ನಮ್ಮ ಆರೋಪಗಳನ್ನು ಸುಳ್ಳು ಅಂತ ಹೇಳ್ತಿದ್ರು, ಅದು ನಿಜ ಅಂತೇಳಿ ಅವರೇ ಒಪ್ಕೊಂಡು
ಆ ನಿವೇಶನ ವಾಪಸ್ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಏನಿಲ್ಲ ಸರ್, ತನಿಖೆ ಮುಂದುವರಿಯುತ್ತೆ. ಕಾನೂನಾತ್ಮಕವಾಗಿ ಏನು ಕಾರ್ಯಕ್ರಮಗಳು ಅಂದರೆ ತನಿಖೆ ಅಂತ ಹೇಳಿ ನಡೀಬೇಕು, ಎಲ್ಲ ತನಿಖೆ ನಡೀತೆ. ಆ ಕೊನೆಯಲ್ಲಿ ಇವರು ಅಂತಿಮ ವರದಿ ಸಲ್ಲಿಸಿದ ನಂತರ ನ್ಯಾಯಾಲಯದ ವಿಚಾರಣೆ ನಡೆದು ಶಿಕ್ಷೆ ಕೊಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಹೌದು ಸರ್, ಈಗ ನಮ್ಮ ಕಾನೂನಾತ್ಮಕ ಹೋರಾಟ ಅದು ಸ್ಪಷ್ಟವಾಗಿರೋದ್ರಿಂದ ಮತ್ತು ಹಂತವಾಗಿ ನಾವು ಜಾರಿ ಸಾಧಿಸೋದ್ರಿಂದ ಇದರಲ್ಲಿ ನ್ಯಾಯ ಅಂದರೆ ನಮ್ಮ ಉದ್ದೇಶ ಏನಿದೆ ಅದು ಈಡೇರಿದೆ ಖಂಡಿತ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ನಾನು ಅರ್ಪಣೆ ಮಾಡಿರೋ ಪ್ರಕಾರ 462 ಸರ್ವೆ ನಂಬರ್ 4 ಎಕರೆ 37 ಗುಂಟೆ. ಈಗ ನೀವೇ ನೋಡ್ಬೋದು, ಇಲ್ಲಿ ಪಾರ್ಕ್ ಇದೆ ಮತ್ತು ಇದು ನಿವೇಶನ ರಚನೆ ಮಾಡಿದರೆ ಆಗಿದ್ದು ಕೂಡ ಹೇಗೆ ಕೃಷಿ ಭೂಮಿ ಅಂತ ಹೇಳಿದ್ರು. ಸೊ ಅದೆಲ್ಲ ಸಾಬೀತಾಗಿರೋದ್ರಿಂದ ಸೊ ಅವ್ರೀಗ ಅದನ್ನು ವಾಪಸ್ ಕೊಡೋಕ್ಕೆ ಮಾಡಿದ್ದಾರೆ. ನಿಮ್ಮ ತಪ್ಪನ್ನು ಒಪ್ಕೊಂಡು ನಿವೇಶನ ವಾಪಸ್ ಮಾಡಿದ್ರೆ